ಹೋ, ಏನ್ ಕರಿಯಪ್ಪ, ಇಷ್ಟು ಬೇಗನೆ ಬೆಳೆ ಎಲ್ಲ ಮಾರಿ ದುಡ್ಡು ತಗೊಂಡು ಹೊರಟ್ಬಿಟ್ಟಿದ್ಯಾ? ಖರ್ಚೆಲ್ಲ ಹೋಗಿ ಎಷ್ಟು ಉಳೀತು? 20 ಕ್ವಿಂಟಾಲ್ ಶೇಂಗಾ ಮಾರ್ದೆ ಶಂಕರಪ್ಪ. ಖರ್ಚೆಲ್ಲ ಹೋಗಿ ಪ್ರತಿ ಕ್ವಿಂಟಾಲ್ಗೆ 1000 ರೂಪಾಯಿ ಉಳ್ಕೊಂಡಂಗಾಯ್ತು. ಅಷ್ಟೇನಾ? ನಾನು ನಿನ್ನೆ ಶೇಂಗಾನೆ ಮಾರ್ದೆ. ಕ್ವಿಂಟಾಲ್ಗೆ 1500 ರೂಪಾಯಿ ಉಳಿತು ನೋಡು. ಹೌದಾ? ಅದೆಂಗ್ ನಿಂಗೆ ಜಾಸ್ತಿ ಬೆಲೆ ಸಿಕ್ತು? ನಾನು ಶೇಂಗಾನ ಸರಿಯಾಗಿ ಒಣಗಿಸಿ ಕ್ಲೀನ್ ಮಾಡಿ ಅದ್ರ ಗುಣಮಟ್ಟ ಪರೀಕ್ಷೆ ಮಾಡಿಸಿ ಆನ್ಲೈನ್ನಲ್ಲಿ ಮಾರಾಟ ಮಾಡಿದ್ರಿಂದ ಹೆಚ್ಚಿನ ಬೆಲೆ ಸಿಕ್ತು. ನೀ ಹೇಳೋದು ನನ್ಗೊಂದು ಅರ್ಥನೇ ಆಗ್ತಾ ಇಲ್ಲಪ್ಪ. ಸ್ವಲ್ಪ ಬಿಡಿಸಿ ಹೇಳ್ಬಾರ್ದಾ? ನೋಡ್ಕರಿಯಪ್ಪ, ಈಗ ಸರ್ಕಾರದವರು ರೈತರ ಬೆಳೆಗೆ ಒಳ್ಳೆ ಬೆಲೆ ಸಿಗ್ಲಿ ಅಂತ APMCಯಲ್ಲಿ ಆನ್ಲೈನ್ ಮೂಲಕ ಕೃಷಿ ಉತ್ಪನ್ನ ಮಾರಾಟ ಮಾಡೋ ವ್ಯವಸ್ಥೆ ಮಾಡವ್ರೆ. ಅಂದ್ರೆ ಈ ಹೊಸ ವ್ಯವಸ್ಥೆಯಲ್ಲಿ ನಾವು ನಮ್ಮ ಹೆಸರನ್ನ APMCಯಲ್ಲಿ ನೋಂದಾಯಿಸ್ಕೊಳ್ಬೇಕು. ಅದಕ್ಕೆ ಏನೇನು ಕೊಡಬೇಕು? ಬ್ಯಾಂಕ್ ಖಾತೆ ಸಂಖ್ಯೆ ಮತ್ತು ಮೊಬೈಲ್ ನಂಬರ್ ಕೊಡಬೇಕು. ಅದ್ಯಾಕೆ? ಬೆಳೆ ಮಾರಾಟ ಮಾಡಿದ್ಮೇಲೆ ಬಂದ ಹಣವನ್ನ ನಮ್ಮ ಬ್ಯಾಂಕ್ ಖಾತೆಗೆ ಇನ್ನು ಮುಂದೆ ಆನ್ಲೈನ್ನಲ್ಲಿ ವರ್ಗಾಯಿಸೋದಕ್ಕೆ ಬ್ಯಾಂಕ್ ಖಾತೆ ಬೇಕಾಗುತ್ತೆ. ನಮ್ಮ ಮೊಬೈಲ್ ನಂಬರ್ ಕೊಟ್ರೆ ನಮ್ಮ ಉತ್ಪನ್ನದ ಅಧಿಕೃತವಾದ ತೂಕ ಮತ್ತು ಬೆಲೆಯ ಮಾಹಿತಿಯನ್ನ SMS ಮೂಲಕ ತಿಳಿಸೋದಿಕ್ಕೆ ಸಾಧ್ಯ ಆಗತ್ತೆ. ಬ್ಯಾಂಕ್ ಖಾತೆ ಇಲ್ವಲ್ಲ ಶಂಕರಪ್ಪ, ಏನ್ ಮಾಡೋದು? ಅದಕ್ಕೆ ಯಾಕೆ ಚಿಂತೆ ಮಾಡ್ತಾ ಕರಿಯಪ್ಪ? ಕಾಯಂ ವಿಳಾಸ ಮತ್ತು ಗುರುತಿನ ಚೀಟಿ ತಗೊಂಡು ಬಂದ್ರೆ ಬ್ಯಾಂಕ್ ಖಾತೆ ತೆರೆಯೋದಿಕ್ಕೆ APMC ಅವರೇ ಸಹಾಯ ಮಾಡ್ತಾರೆ. ಅದ್ ಸರಿ, ನಿನ್ನಂಗೆ ಜಾಸ್ತಿ ಬೆಲೆ ಪಡೆಯೋಕೆ ಏನ್ ಮಾಡ್ಬೇಕು? ಮೊದಲು ನಾವು ಬೆಳೆದ ಬೆಳೆಯಲ್ಲಿರೋ ಕಸ, ಕಡ್ಡಿ, ಜೊಳ್ಳೆಲ್ಲ ತೆಗೆದು ಸರಿಯಾಗಿ ಒಣಗಿಸಿ ತಂದು APMCಯಲ್ಲಿ ಮಾರಾಟಕ್ಕಿಡಬೇಕು. ಆಮೇಲೆ ನಮ್ಮ ಉತ್ಪನ್ನವನ್ನ ಮಾರುಕಟ್ಟೆ ಒಳಗೆ ತೆಗೆದುಕೊಂಡು ಹೋಗೋದಕ್ಕೆ ಮುಂಚೆ ಪ್ರವೇಶ ದ್ವಾರದಲ್ಲಿ ಗೇಟ್ ಎಂಟ್ರಿ ಮಾಡಿಸ್ಬೇಕು. ಆಮೇಲೆ ಸ್ವತಂತ್ರ ಸಂಸ್ಥೆಯವರು ಉತ್ಪನ್ನದ ಮಾದರಿ ತೆಗೆದುಕೊಂಡು ಗುಣ ವಿಶ್ಲೇಷಣೆ ಮಾಡಿ ಅದರ ಮಾಹಿತಿಯನ್ನ ಆನ್ಲೈನ್ನಲ್ಲಿ ಪ್ರಕಟಿಸ್ತಾರೆ. ಓ ಹಂಗ ಸರಿ. ಇದೆಲ್ಲ ಮಾಡಿಸೋಕೆ ಹಣ ಏನಾದರೂ ಕೊಡ್ಬೇಕಾ? ಇಲ್ಲ, ಉತ್ಪನ್ನದ ಗುಣಮಟ್ಟಕ್ಕೆ ಅನುಗುಣವಾಗಿ ಒಳ್ಳೆ ಬೆಲೆ ಸಿಗಲಿ ಅಂತ APMCಯಲ್ಲಿ ರೈತರಿಗೆ ಈ ಸೇವೆ ಉಚಿತವಾಗಿದೆ. ಓ ಹೌದಾ? ಈ ಬೆಲೆ ಹೇಗೆ ನಿಗದಿ ಆಗುತ್ತೆ? ಆನ್ಲೈನ್ನಲ್ಲಿ ಉತ್ಪನ್ನ ಖರೀದಿಸಲು ಖರೀದಿದಾರರಿಗೆ ವಿಶಿಷ್ಟವಾದ ಪಾಸ್ವರ್ಡ್ ಮತ್ತು ವಿಶಿಷ್ಟ ಗುರುತಿನ ಬಳಕೆಯ ಸಂಖ್ಯೆಯನ್ನ ಕೊಡಲಾಗಿರುತ್ತೆ. ಸ್ಥಳೀಯ ಖರೀದಿದಾರರು ಖುದ್ದಾಗಿ ಉತ್ಪನ್ನ ಪರೀಕ್ಷಿಸಿ ಅಥವಾ ಆನ್ಲೈನ್ನಲ್ಲಿ ಉತ್ಪನ್ನದ ಗುಣಧರ್ಮದ ಮಾಹಿತಿಯನ್ನು ನೋಡಿ ಈ ಟೆಂಡರ್ನಲ್ಲಿ ಬೆಲೆಯನ್ನ ನಮೂದಿಸ್ತಾರೆ. ದೂರದ ಖರೀದಿದಾರರು ಸಹ ಆನ್ಲೈನ್ನಲ್ಲೇ ಉತ್ಪನ್ನದ ಗುಣಧರ್ಮದ ಮಾಹಿತಿ ನೋಡಿ ಈ ಟೆಂಡರ್ನಲ್ಲಿ ದರ ನಮೂದಿಸ್ತಾರೆ. ನಿಗದಿತ ಅವಧಿಯೊಳಗೆ ಎಲ್ಲಾ ಖರೀದಿದಾರರು ಧಾರಣೆ ನಮೂದಿಸಿದ ನಂತರ APMC ಅಧಿಕಾರಿಗಳು ಕಂಪ್ಯೂಟರ್ನಲ್ಲಿ ಮಾಹಿತಿಯನ್ನು ನೋಡಿ ಅತಿ ಹೆಚ್ಚು ಧಾರಣೆ ನಮೂದಿಸಿದ ಖರೀದಿದಾರರ ಹೆಸರು ಮತ್ತು ಅವರು ನಮೂದಿಸಿದ ಬೆಲೆ ಪ್ರಕಟಿಸುತ್ತಾರೆ. ಈ ಬೆಲೆ ರೈತರಿಗೆ ಒಪ್ಪಿಗೆ ಆದರೆ ಉತ್ಪನ್ನ ಮಾರಾಟ ಮಾಡಬಹುದು. ಮಾರಾಟಕ್ಕೆ ನಮ್ಗೆ ಒಪ್ಪಿಗೆ ಇಲ್ಲದೆ ಇದ್ರೆ? ಧಾರಣೆ ಒಪ್ಪಿಗೆ ಆಗದೆ ಇದ್ರೆ ತಿರಸ್ಕರಿಸಿದ ಬಗ್ಗೆ ನಿಗದಿತ ಅವಧಿಯಲ್ಲಿ ಮಾಹಿತಿ ನೀಡಿ ಮುಂದಿನ ಮಾರಾಟಕ್ಕೆ ಉತ್ಪನ್ನವನ್ನು ಇಡಬಹುದು. ಆಯ್ತು, ನಾವು ಧಾರಣೆ ಒಪ್ಕೊಂಡ್ರೆ ದುಡ್ಡು ಹೆಂಗ್ ಕೊಡ್ತಾರೆ? ಕಂಪ್ಯೂಟರ್ನಲ್ಲೇ ಲೆಕ್ಕ ತೀರುವಳಿ ಪಟ್ಟಿ, ತೂಕದ ಪಟ್ಟಿ ತಯಾರಿಸಿಕೊಡೋದ್ರ ಜೊತೆಗೆ ನಿಗದಿತ ಅವಧಿಯಲ್ಲಿ ಆನ್ಲೈನ್ನಲ್ಲೇ ನಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮಾ ಮಾಡ್ತಾರೆ. ಅಲ್ಲಲ್ಲಲ್ಲೇ, ಇದು ಬಲೆ ಪಸಂದಾಗೈತೆ. ಈಗ ನನ್ಗೆಲ್ಲ ಗೊತ್ತಾಯ್ತು. ನನ್ನ ಹತ್ರ ಇನ್ನೂ 20 ಕ್ವಿಂಟಲ್ ಶೇಂಗಾ ಐತೆ. ನೀನು ಹೇಳ್ದಂಗೆ ಸರಿಯಾಗಿ ಒಣಗಿಸಿ ಕ್ಲೀನ್ ಮಾಡಿಸಿ ಗುಣಮಟ್ಟ ಪರೀಕ್ಷೆನೂ ಮಾಡಿಸಿ ನಿಂತರನೇ ಆನ್ಲೈನಲ್ಲೇ ಮಾರಾಟ ಮಾಡಿ ಹೆಚ್ಚಿನ ಬೆಲೆ ತಗೋತೀನಿ. ನಾನಿನ್ ಬರಲಾ? ಒಳ್ಳೇದಾಗ್ಲಿ, ಹೋಗ್ಬಾ. ರೈತ ಬಾಂಧವರಿಗೆ ಮಾರ್ಗಸೂಚಿ. ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡುವುದಕ್ಕಾಗಿ ರೈತರು ಸಮೀಪದ ಅಥವಾ ಸ್ಥಳೀಯ APMCಯಲ್ಲಿ ತಮ್ಮ ಹೆಸರು, ವಿಳಾಸ, ಬ್ಯಾಂಕ್ ಖಾತೆಯ ಸಂಖ್ಯೆ, IFSC ಕೋಡ್, ಮೊಬೈಲ್ ಸಂಖ್ಯೆ ವಿವರಗಳೊಂದಿಗೆ ನೋಂದಾಯಿಸಿಕೊಳ್ಳಿರಿ. APMCಗೆ ಉತ್ಪನ್ನಗಳನ್ನು ಮಾರಾಟ ಮಾಡಲು ಬಂದಾಗ ಮಾರುಕಟ್ಟೆಯ ಪ್ರಾಂಗಣದ ಪ್ರವೇಶ ದ್ವಾರದಲ್ಲಿ ಗೇಟ್ ಎಂಟ್ರಿ ಮಾಡಿಸುವುದು ಅಥವಾ ದಲ್ಲಾಳರ ಅಂಗಡಿ ಅಥವಾ ಗೋದಾಮಿನಲ್ಲಿಟ್ಟು ಮಾರಾಟ ಮಾಡುವುದಕ್ಕೂ ಮೊದಲು ಲಾಟ್ ಎಂಟ್ರಿ ಮಾಡಿಸಬೇಕು. APMCಯಲ್ಲಿ ಮಾರಾಟ ಮಾಡಿದಾಗ ಬಿಳಿ ಚೀಟಿಯನ್ನು ತಿರಸ್ಕರಿಸಿ ಅಧಿಕೃತ ಲೆಕ್ಕ ತೀರುವಳಿ ಪಟ್ಟಿಯನ್ನು ತಪ್ಪದೇ ಕೇಳಿ ಪಡೆಯುವುದು ರೈತರ ಹಕ್ಕು. ಉತ್ತಮ ಧಾರಣೆ ದೊರೆಯಲು ಉತ್ಪನ್ನಗಳನ್ನು ಸ್ವಚ್ಛಗೊಳಿಸಿ ವರ್ಗೀಕರಿಸಿ ಮಾರುಕಟ್ಟೆಗೆ ತರುವುದು. ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಆನ್ಲೈನ್ ಅಂದರೆ ವಿದ್ಯುನ್ಮಾನದ ಮೂಲಕ ಮಾರಾಟ ಮಾಡಿ
ನಿಖರವಾದ ತೂಕ ಮತ್ತು ಸ್ಪರ್ಧಾತ್ಮಕ ಬೆಲೆ ಪಡೆಯಿರಿ. ರೈತರ ಉತ್ಪನ್ನಗಳಿಗೆ ಮಾರುಕಟ್ಟೆಯಲ್ಲಿ ನಿರ್ಧಾರವಾದ ಧಾರಣೆ ತಮಗೆ ಸಮ್ಮತಿ ಇಲ್ಲದಿದ್ದರೆ ತಿರಸ್ಕರಿಸಬಹುದು ಹಾಗೂ ಮತ್ತೊಮ್ಮೆ ಮಾರಾಟ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ಮಾರುಕಟ್ಟೆ ಧಾರಣೆ ಬಗ್ಗೆ ಮಾಹಿತಿ ಪಡೆಯಲು ವೆಬ್ಸೈಟ್ http://krishimaraatavahini.kr.nic.in ಇಲ್ಲಿ ವೀಕ್ಷಿಸಬಹುದು ಹಾಗೂ ಉಚಿತ ದೂರವಾಣಿ ಸಂಖ್ಯೆ 1800-425-1552ಕ್ಕೆ ಕರೆ ಮಾಡಿ ಮಾಹಿತಿ ಪಡೆಯಬಹುದು. ಸಮಯ ಬೆಳಗ್ಗೆ 8ರಿಂದ ರಾತ್ರಿ 8ರವರೆಗೆ ಹಾಗೂ SMS ಮೂಲಕ ಕೂಡ ನಿಮ್ಮ ಮೊಬೈಲ್ನಲ್ಲಿ ಮಾರುಕಟ್ಟೆ ಧಾರಣೆ ಮಾಹಿತಿ ಪಡೆಯಬಹುದು. ರೈತರು ಮಾರುಕಟ್ಟೆಯಲ್ಲಿ ಮಾರಾಟಕ್ಕೆ ಸಂಬಂಧಿಸಿದ ಯಾವುದೇ ಸಮಸ್ಯೆ ಎದುರಾದರೆ ಸಂಬಂಧಪಟ್ಟ ಮಾರುಕಟ್ಟೆ ಸಮಿತಿಯ ಕಾರ್ಯದರ್ಶಿ ಅಥವಾ ಅಧ್ಯಕ್ಷರನ್ನು ಸಂಪರ್ಕಿಸುವುದು.